ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಲಾಸ್ಟ್ ವ್ಲಾಗಲ್ಲಿ ನಾವು ಜ್ಯುವೆಲರಿ ಪರ್ಚೇಸ್ ಮಾಡಿದ್ವಿ ಅಂತ ನಿಮಗೆ ಹೇಳಿದ್ದೆ. ಸೊ ಅದ್ರ ವಿಡಿಯೋ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ಫಸ್ಟ್ ಆ ವಿಡಿಯೋ ನೋಡಿ, ಅದಾದಮೇಲೆ ಈ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ತುಂಬ ಜನ ಕೇಳಿದ್ರಿ ಇದು ಗೋಲ್ಡಾ ಸಿಲ್ವರಾ ಏನು ಅಂತ, ಆ್ಯಂಡ್ ಎಷ್ಟು ಗ್ರಾಮ್ ಇದೆ, ನೀವೆಷ್ಟು ಪೇ ಮಾಡಿದ್ರಿ ಅಂತಲೂ ಕೇಳ್ತಾ ಇದ್ರಿ. ಸೊ ಅದಕ್ಕೆ ಇವತ್ತು ಆನ್ಸರ್ ಮಾಡ್ತೀನಿ. ನಾವು ತಗೊಂಡಿದ್ದು ಸಿಲ್ವರ್ ಪ್ಲೇಟೆಡ್ ಗೋಲ್ಡ್. ಈಗ ತುಂಬ ಟ್ರೆಂಡಿಂಗಲ್ಲಿದೆ ನೋಡಿ, ಚಿನ್ನದ ಥರನೇ ಕಾಣಿಸುತ್ತೆ, ಬೆಳ್ಳಿಗೆ ಚಿನ್ನದ ಪಾಲಿಸ್ಟ್ ಮಾಡಿರ್ತಾರೆ. ಸೊ ಅದನ್ನು ನಾವು ಪರ್ಚೇಸ್ ಮಾಡಿದ್ದು. ಚಿನ್ನ ಇವಾಗ ತಗೊಳ್ತೀವಿ ಅಂದರೆ ಹೆವಿ ಕಾಸ್ಟ್ಲಿ. ಬೆಳ್ಳಿ ಬೆಲೆನೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ಇದೆ, ಆದ್ರೂ ಚಿನ್ನಕ್ಕೆ ಹೋಲಿಸ್ಕೊಂಡ್ರೆ ಬೆಳ್ಳಿನೇ ಅಫೋರ್ಡಬಲಲ್ಲಿ ತೊಗೋಬೋದು ಅಂತ ಹೇಳಿ ನಾವು ಬೆಳ್ಳಿ ಕಡೆ ಬಂದ್ವಿ. ಸೊ ಇದ್ರದ್ದು ಎಷ್ಟು ಗ್ರಾಮ್ ಇದೆ ಅಂತ ಗೊತ್ತಿಲ್ಲ, ಬಟ್ ಎಷ್ಟು ಪೇ ಮಾಡಿದ್ವಿ ಅಂತ ನನಗೆ ನೆನಪಿದೆ. ಈಗೇನು ನಾನು ಚೈನ್ ವೇರ್ ಮಾಡಿದ್ದೀನಿ, ಇದಕ್ಕೆ ಹತ್ತತ್ರ 27-28 ಸಾವಿರ ಏನೋ ಪೇ ಮಾಡಿದ್ವಿ. ಆ್ಯಂಡ್ ಇಯರಿಂಗ್ಸ್ ಏನು ನೋಡಿದ್ರಿ, 2,000-2,500 ಅಷ್ಟೇ ಅದು ಇಯರಿಂಗ್ಸ್ ಇದ್ದಿದ್ದು. ಸೊ ಕಡಿಮೆ ಬೆಲೆ ಆ್ಯಂಡ್ ನೋಡೋದಕ್ಕೆ ಚಿನ್ನದ ಥರನೂ ಕಾಣಿಸುತ್ತೆ ಅಂತ ಹೇಳಿ ನಾವು ತಗೊಂಡ್ವಿ. ಆ್ಯಂಡ್ ಅದು ಪ್ಯೂರ್ ಬೆಳ್ಳಿ, ಓಕೆನಾ, ಬೆಳ್ಳಿಗೆ ಚಿನ್ನದ್ದು ಪಾಲಿಸ್ಟ್ ಆಗಿರುತ್ತೆ. ಜ್ಯುವೆಲರಿ ಎಲ್ಲ ಪರ್ಚೇಸ್ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ಮಿಲ್ಟ್ರಿ ಹೋಟ್ಲಿಗೆ ಬಂದಿದ್ವಿ. ಹೊಟ್ಟೆ ಸಿಕ್ಕಾಪಟ್ಟೆ ಹಶ್ವಾಗ್ತಾ ಇತ್ತು, ಅದಕ್ಕೆ ನಮ್ಮ ಅಮ್ಮನೇ ಟ್ರೀಟ್ ಕೊಡಿಸ್ತೀನಿ ಇವತ್ತು ಬನ್ನಿ ಅಂತ ಹೇಳಿ ಕರ್ಕೊಂಡು ಬಂದರು. ಓಕೆ, ಬೇಡ ಬೇಡ ಸಾಂಬಾರ್ ಬೇಕಾ? ಚಿಕನ್ ನೋಡ್ತೀಯ? ಚಿಕನ್ ಫ್ರೈ ಇದ್ರೆ ಚೆನ್ನಾಗಿರುತ್ತಾ? ಖಾರವಾಗಿರುತ್ತಾ? ಚಿಕನ್ ಫ್ರೈ ಒಂದು ಬೋಟಿ ಕಂಡ ಜಾಸ್ತಿ ಹಾಕ್ಬಿಡಿ ಚಿಕನ್ ಕೊಡಿ ಅಂತ ನೋಡಿ. ನಂಗಂದ್ರೆ ಪ್ಲೀಸ್ ಕಡಿಮೆ ಪೀಸ್ ಕಡಿಮೆ ಕೊಡ್ತಾರೆ ಹಂಗೆ ಹೇಳಿದ್ರೆ. ನನಗೆ ನಾವಿರುವ ನಿಂಗೆ ಯಾವ್ದು ಬೇಡ ಅದನ್ನ ಇಟ್ಕೊ, ನಮ್ಗೆ ಬೇಕಾಗಿರೋದು ಬೇಡದೇ ಹೋಗಿರೋದು ಕೂಡ ನಾವು ಬೇಕಾಗಿರೋದು ಕೊಡ್ತೀವಿ. ಏನ್ ಗೊತ್ತಾ, ಬಿರಿಯಾನಿ ಅನ್ಕೊಂಡು ಬಂದೆ. ಜ್ಞಾಪಕ ಹೋದ ವರ್ಷ ಮದ್ವೆ ಆದ ವರ್ಷಕ್ಕೆ ಇಲ್ಲಿಗೆ ಕರ್ಕೊಂಡ್ಬಿಟ್ಟಪ್ಪ ನಮ್ಮಮ್ಮ. ಹೋದ ವರ್ಷ ಬಂದಿದ್ದು ಈಗ ನೆನ್ಪಾಡ್ಕೊಂಡು ಕರ್ಕೊಂಡು ಬಂದೈತೆ. ನಮ್ಮ ಬಂದಿರ್ಲಿಲ್ಲ, ಅಲ್ಲಿ ಮನೆಗೆ ತಗೊಂಡಿದ್ದು ನಾನು. ಬಿರಿಯಾನಿ ಚಿಕನ್ ಗ್ರೇವಿ ನೀನೊಬ್ಬ ತಿನ್ನೋ, ನಾವ್ ಇಲ್ಲಿ ಊಟ ಮಾಡ್ತಾ ಇರ್ತೀವಿ. ಓಕೆನಾ? ದೇವಸ್ಥಾನಕ್ಕೆ ಹೋದ್ರೆ ಸುಮ್ನಿರೋ, ಆಮೇಲೆ ಅವ್ನು ಅಲ್ಲೇ ಕೂತ್ಕೋತಾನೆ. ಭಾನುವಾರ ದೇವಸ್ಥಾನಕ್ಕೆ ಹೋದ್ರೆ ಊಟಕ್ಕೆ ನಾನು ಮೇನ್ ಪಾಯಿಂಟ್ ಹೇಳೋದು ಮಾಡ್ತೆ. ಬಿರಿಯಾನಿ ಹುಡಿಕೊಂಡು ಬಂದು ಬಿರಿಯಾನಿ ಸಿಗ್ತಿಲ್ಲ, ಮುದ್ದೆ ಕೊಡ್ತವ್ರೆ. ಮನೇಲೂ ಮುದ್ದೆ, ಇನ್ನೂ ಮುದ್ದೆ. ಬಾಯಲ್ಲಿ ನೀರು ಬರ್ತೈತೆ, ಗಮ್ಮಂತ ಐತಲ್ಲ, ಬಾಯಲ್ಲಿ ನೀರು ಬರ್ತೈತೆ. ಊಟ ಮಾಡ್ಕೊಂಡು ಹೋಗೋಣ. ಊಟ ಮಾಡಬೇಕು. ಕುತ್ತ ತಿಂತೀಯ? ನನ್ನ ಮಗ ಗುಡ್ ಬಾಯ್ ಆಗಿದ್ದಾನೆ, ಕುತ್ತ ತಿಂತಾನೆ. ಸೂಪರ್ ನಿಶಾಂತ್, ಸೂಪರ್. ಸಾಕು ಸಾಕು. ಹೌದು, ಬೀಳ್ತೀಯ ಪಾಪ. ಬೇಗ ಬೇಗ ತಿನ್ಕೊಂಡೆ ಜೊತೆಲಿ ಹೋಗ್ಬೋದು. ಬೇಗ ತಿನ್ನು, ಅನ್ನ ಕರ್ಕೊಂಡ್ರೆ ಹೋಗೋಣ, ಟೈಮ್ ಆಯ್ತು. ಚಿಲ್ಲಿ ಚಿಕನ್ ಇದು, ಪೆಪ್ಪರ್ ಚಿಕನ್, ಸಾರಿ ಚಿಕನ್
ಚಿಕನ್ ಫ್ರೈ ಪೆಪ್ಪರ್ ತಾನೆ ಇದು. ಪೆಪ್ಪರ್ ಚಿಕನ್ ತಿಂತಾವು. ಎಲ್ಲ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಅಪ್ಪನಿಗೆ ಊಟ ಕೊಡೋದು ಅಂದ್ರು. ಯಾಕೆ ಊಟ ಎಲ್ಲ ಆಯಿತು. ಊಟ ಎಲ್ಲ ಚೆನ್ನಾಗೇ ಇತ್ತು. ಯಾಕಂದರೆ ಮಿಲ್ಟ್ರಿ ಹೋಟೆಲ್ ಫುಡ್ಡು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಬಿರಿಯಾನಿ ಸಿಗುತ್ತೆ ಅಂತ ಅಂದ್ಕೊಂಡು ಹೋದ್ವಿ, ಬಟ್ ಬಿರಿಯಾನಿ ಇರಲಿಲ್ಲ, ಅದೊಂದು ಬೇಜಾರಿತ್ತು ಅಷ್ಟೇ. ಆ್ಯಂಡ್ ಮನೆಗೆ ಹೋದ್ಮೇಲೆ ಎಲ್ಲರಿಗೂ ನಾವು ಚಿನ್ನದ್ದೇ ಅಂತಲೇ ಹೇಳಿದ್ವಿ. ಎಲ್ಲರೂ ಶಾಕ್ ಕೂಡ ಆದರು, ನಂಬೋದಕ್ಕೆ ಆಗಲಿಲ್ಲ ಅವ್ರಿಗೆ ಇದು ಬೆಳ್ಳಿ ಅಂತ. ಸೊ ಅಷ್ಟು ಚೆನ್ನಾಗಿತ್ತು. ರಶ್ವಿಕ್ ನೀನು ಕಾಣಿಸ್ತಾನೆ ಇಲ್ಲ ಯಾಕೋ? ಅಕ್ಕ ನೋಡಿ ಅಲ್ಲಿ ನಡ್ಕೊಂಡು ಸುಸ್ತಾಗಿದೆ. ಸೂಪರ್ ಅಲ್ಲಿ ಶಿಮಾ. ಹಿಂದೆ ತಿರುಗು, ಹಿಂದೆ ಹೋಗು, ಹಿಂದೆ ಹೋಗು ಮಗನೆ. ಅಯ್ಯೋ ಅಲ್ಲಿ ಅಲ್ಲಿ ಪ್ಲೇನ್ ಕಿಸ್ ಕೊಡು. ಚೆನ್ನಾಗೈತಾ? ಯಾರ್ದಿದ್ದು? ಅಕ್ಕ. ಲಿಶಾಂತ್ಗೆ ನಮ್ಮ ಚಿನ್ನು ಬಟ್ಟೆನ ಹಾಕ್ಬಿಟ್ಟು ವಿಡಿಯೋ ಮಾಡ್ಕೊಳ್ತಾ ಇದ್ವಿ. ಸೊ ಕ್ಯೂಟಾಗಿ ಕಾಣಿಸ್ತಾ ಇದ್ದ. ಹೆಣ್ಮಕ್ಳು ಅಂದರೆ ಚಿಕ್ಕ ಪಾಪು ಇದ್ದಾಗ ಗಂಡು ಮಕ್ಳಿಗೆ ಹೆಣ್ಮಕ್ಳು ಬಟ್ಟೆ ಹಾಕ್ಕೊಂಡು ಅದರಲ್ಲೇ ಹೆಣ್ಮಗುನ ನೋಡೋದ್ರ ಖುಷಿ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ಲು. ವಿಶಾಲ್ ಮಾರ್ಟಿಗೆ ಬಂದಿದ್ದೀವಿ ಇವಾಗ. ಹಿಡ್ಕೊಳಕ್ಕೆ ಅಮ್ಮ ಅಮ್ಮ ತಡ ಅಂತ ಕೂಕತ್ತಾ ಇದ್ದ. ನೀವು ಯಾಕೆ ಅವ್ನ ಮುಂದೆ ಬಂದ್ರಿ? ಹಂಗೆ ನಿಶಾಂತ್ಗೆ ಬಾಟ್ಲು ನೋಡೋಣ. ನೋಡಕ್ಕ ಪ್ಲಾಸ್ಟಿಕ್ ಬಾಟ್ಲು ಮಾತ್ರ ನೋಡ್ಬೇಡ. ಪ್ಲಾಸ್ಟಿಕ್ ಅಲ್ಲ ಇದು, ನೋಡ್ತೀನಿ. ಉಪ್ಪು ಅಂತ ಹೇಳಿತಲ್ಲ, ಅದು ಪ್ಲಾಸ್ಟಿಕ್ ಇರ್ಬಾರ್ದು. ಚಿಕ್ಕ ಮಕ್ಕಳಿಂದ ಹೆಂಗ್ರಿ ಕುಡಿತಾರೆ? ಅದು ಬೇರೆ ಆಪ್ಷನ್ ಇರ್ಬೋದು. ನಿಶಾಂತ್ನ ಮನೇಲೆ ಬಿಟ್ಬಿಟ್ಟು ಬಂದಿದ್ದೀನಿ ನಾನು. ಇಲ್ಲಿ ಬಂದರೆ ಅದು ಕೊಡು ಇದು ಕೊಡು ಅಂತ ಹಿಂಸೆ ಮಾಡ್ತಾನೆ ಅಂತ. ಏನು ಗೊತ್ತಾ, ಬಟ್ಟೆಗಳು ನೋಡಿದಾಗ ಬಟ್ಟೆ ತಗೋಬೇಕು ಅನಿಸುತ್ತೆ. ನಿಮಗೂ ಹಂಗೆ ಅನಿಸುತ್ತಾ? ಕಲೆಕ್ಷನ್ಸ್ ಚೆನ್ನಾಗಿದೆ. ರಶ್ವಿಕ್ ಚೆನ್ನಾನಲ್ಲ? ನಡ್ಕೊಂಡು ಹೋಗ್ಬೋದೇನೋ? ಹೇಳ್ತಾ ಇದ್ದೀನಿ ನಾನು, ಅದೆಲ್ಲ ಚೆನ್ನಾಗಿ. ದೋಸೆ ಈ ಥರದ್ದು ನಾನ್ ಸ್ಟಿಕ್ ಎಷ್ಟಿದೆ ಪ್ರೈಸು? ಕಿಚನ್ ಅಪ್ಲೈನ್ಸ್ ಇನ್ನೂ ಬರಲಿಲ್ವ ಇವರು? ಹಾಂ, ಯಾವುದರಲ್ಲಿ? ರೊಟ್ಟಿಗಳು ಚೆನ್ನಾಗಿರ್ತವೆ. ರೊಟ್ಟಿ ತಗೋ ಕಲ್ಮಡಿ ಅವರು ಬಾಕ್ಸ್ಗಳು ನೋಡ್ತಾರೆ. ಲಕ್ಷ್ಮಿಕ್ ಏನು ತಗೋತಾ ಇದೆಯಾ? ಐಸ್ ಕ್ರೀಮ್ ಮಾಡೋದಾ? ಐಸ್ ಕ್ರೀಮ್ ಮಾಡೋದು. ಮಮ್ಮಿ ಬ್ರಷ್ ಕೇಳ್ದೆ ನೋಡಲ್ಲ, ನೋಡಮ್ಮ ನೀನು. ಈ ಥರದವೆ ಅಲ್ಲ ಹಿಡ್ಕೊಂಡು ಹಿಡ್ಕೊಳ್ಳೋದಾ?
ಏ ಇನ್ನು ಮುಂದೆ ಐತೆ ನೋಡು, ಬೇರೆ ಬೇರೆ ಥರ. ಮಮ್ಮಿ ಬಾಯಿಲಿ, ಮಮ್ಮಿ ನಮ್ಮ ಅಮ್ಮನಿಗೆ ಇದು ಕೊಡಿಸ್ಬೇಕು, ಮಸ್ಟ್ ಆ್ಯಂಡ್ ಶುಡ್ಡು. ಯಾವಾಗಲೂ ಪ್ಲಾಸ್ಟಿಕಲ್ಲೇ ಕಟ್ ಮಾಡ್ತಾರೆ, ಇದು ಕಟ್ ಮಾಡೋದಕ್ಕೆ. ಚಪಾತಿ ಮಾಡೋದಲ್ಲ, ಕಟ್ ಮಾಡೋದು. ಪ್ಲಾಸ್ಟಿಕ್ ಯೂಸ್ ಬೇಡ ಇನ್ನು. ತಗೋ, ಎಷ್ಟು ರೂಪಾಯಿ ಅದು? 100 ರೂಪಾಯಾ? 185. ತಗೋ, ಚೆನ್ನಾಗೈತೆ ಇದು. ನಮ್ಮನೇಲಿರೋದು. ನೋಡ್ತಾ ಇದ್ದೀವಿ ಬಾಕ್ಸ್ಗಳನ್ನ. ಚಿಕ್ಕ ಮಕ್ಕಳು ತಿಂತಾವ್ರೆ. ಈ ಚಿಕ್ಕ ಮಗ ನೋಡಿ, ತಿನ್ಬೇಡ ಅಂದ್ಬಿಟ್ಟು ತಿಂತೈತಿ ಇದು ಚಿಕ್ಕ ಮಗ. ಕೊಡಮ್ಮ ನನಗೊಂದು, ನನ್ಗಡ್ದ ಕೊಡು. ಇದ್ರೆ ಕೊಡು, ಇಲ್ಲಾಂದ್ರೆ ಬೇಡ. ಒಂದೇ ಬೆಳಕಿದ್ದ ಅಲ್ಲಿ ಕತ್ಲೆ. ನನಗೆ ಬೇಕು. ನನ್ನ ತಮ್ಮ ಅಪರೂಪಕ್ಕೆ ಒಂದ್ಸಲ ಕೊಡಿಸ್ತಾವನೆ. ರೋಲ್ ಕಣಮ್ಮ. ಎಗ್ ವಿತ್ ಚಿಕನ್ ಹೇಳು. ಎಗ್ ವಿತ್ ಚಿಕನ್ನು. ಇವಾಗ ನೀವೇನು ನೋಡಿದ್ರಿ ಇದನ್ನು ಕಟ್ಟಿ ರೋಲ್ ಅಂತ ಹೇಳ್ತಾರೆ. ಸೊ ಇದು ತುಂಬ ಚೆನ್ನಾಗಿತ್ತು. ನಾನು ಹೆಂಗಿರುತ್ತೋ ಏನೋ ಅಂದ್ಕೊಂಡೆ, ಬಟ್ ಟೇಸ್ಟ್ ವೈಸ್ ನನಗಿಷ್ಟ ಆಯಿತು. ನೆಕ್ಸ್ಟು ಅಲ್ಲಿಂದ ರಿಟರ್ನು ನಾವು ಮನೆ ಕಡೆ ಹೊರಟ್ವಿ. ಊಟ ಅಂತೂ ಫುಲ್ ಆಗಿಬಿಟ್ಟಿತ್ತು. ಅದೊಂದು ರೋಲ್ ತಿಂದಿದ್ದಕ್ಕೆ ಹೊಟ್ಟೆ ಫುಲ್ ಆಗಿಬಿಟ್ಟಿತ್ತು. ಸೊ ಮನೆಗೆ ಹೋದ ತಕ್ಷಣ ನಿದ್ದೆ ಮಾಡಿಬಿಟ್ವಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಬಾಯ್.